ಫ್ರೆಂಡ್ಸ್, ನೀವೇನಾದ್ರೂ ದೇವನಹಳ್ಳಿ ಟು ಚಿಕ್ಕಬಳ್ಳಾಪುರ ಕಡೆ ಒಂದು ಸೈಟ್ ಏನಾದ್ರೂ ಪರ್ಚೇಸ್ ಮಾಡಬೇಕು ಅಂತ ನೋಡ್ತಾ ಇದ್ದೀರಾ? ಸರ್, ಇದು DTCP ಅಪ್ರೂವಲ್, ಕೂಡ ಅಪ್ರೂವಲ್, ಇಂಡಿವಿಜುವಲ್ ಸೈಟ್ಗೆ ಎ ಖಾತೆ ಬರುತ್ತೆ. ಟೋಟಲ್ 2 ಎಕರೆ 22 ಗುಂಟೆ 39 ಪ್ಲಾಟ್ಸ್. ಸರ್, ಇಂಡಿವಿಜುವಲ್ ಸೈಟ್ಗೆ ಸೈಟ್ ಮಾರ್ಕಿಂಗ್, ವಾಟರ್ ಕನೆಕ್ಷನ್, ಡ್ರೈನೇಜ್, ಎಲೆಕ್ಟ್ರಿಕಲ್ ಪಾಯಿಂಟ್ ಕೊಟ್ಟಿದ್ದೀವಿ ಸರ್. 30 ಅಡಿ CC ರೋಡ್ ಕೊಟ್ಟಿದ್ದಾರೆ ವಿತ್ ಪ್ಲಾಂಟೇಶನ್. ಇದು ಓವರ್ ಹೆಡ್ ಟ್ಯಾಂಕ್, ಪಾರ್ಕ್, ಅಪ್ ಟು 70% ವರೆಗೂ ಬ್ಯಾಂಕ್ ಲೋನ್ ಕೂಡ ಸಿಗುತ್ತೆ. PK ಕ್ರಿಯೇಷನ್ಸ್ ಯೂಟ್ಯೂಬ್ನವ್ರಿಗೆ ಸಬ್ಸ್ಕ್ರೈಬ್ ಮಾಡ್ತಾನೆ ಇರಿ. ಎಂದು ಅದು ಬಾಳಲಿ, ಬೆಳಗಲಿ, ಉದ್ಧಾರ ಆಗಲಿ. ಹಾಯ್, ಹಲೋ ಫ್ರೆಂಡ್ಸ್, ನಮಸ್ತೆ. ನಾನ್ ಜ್ಯೋತಿ, PK ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಇಂದ. ಫ್ರೆಂಡ್ಸ್, ನೀವೇನಾದ್ರೂ ದೇವನಹಳ್ಳಿ ಟು ಚಿಕ್ಕಬಳ್ಳಾಪುರ ಕಡೆ ಒಂದು ಸೈಟ್ ಏನಾದ್ರೂ ಪರ್ಚೇಸ್ ಮಾಡಬೇಕು ಅಂತ ನೋಡ್ತಾ ಇದ್ದೀವಿ. ಇದು DTCP ಅಪ್ರೂವ್ಡ್ ಆಗಿದೆ, ಮತ್ತೆ ಚಿಕ್ಕಬಳ್ಳಾಪುರ ಪ್ಲಾನಿಂಗ್ ಅಥಾರಿಟಿಯಲ್ಲಿದೆ. ಚಿಕ್ಕಬಳ್ಳಾಪುರ ಹೈವೇ ಇಂದ ಜಸ್ಟ್ 2 ಕಿಲೋಮೀಟರ್ ಆಗುತ್ತೆ. ಮತ್ತೆ ಚಿಕ್ಕಬಳ್ಳಾಪುರ ಸಿಟಿಯಿಂದ ನಿಮ್ಗೆ ಇದು 3 ಕಿಲೋಮೀಟರ್ ಆಗುತ್ತೆ. ಟೋಟಲ್ ಆಗಿ 2 ಎಕರೆ 22 ಕುಂಟೆಯಲ್ಲಿ ಜಾಗ ಮಾಡಿದ್ದಾರೆ. 39 ಸೈಟ್ಸ್ ಬರುತ್ತೆ. ಲೇಔಟ್ ಅಲ್ಲಿ ತುಂಬಾನೇ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡ್ಕೊಟ್ಟಿದ್ದಾರೆ. ಇಂಡಿವಿಜುವಲ್ ಆಗಿ ವಾಟರ್ ಕನೆಕ್ಷನ್ ಆಗಿರ್ಬೋದು, ಎಲೆಕ್ಟ್ರಿಕಲ್ ಪೋಲ್ ಆಗಿರ್ಬೋದು, ಸ್ಯಾನಿಟರಿ ವರ್ಕ್ ಆಗಿರ್ಬೋದು, ಮತ್ತೆ ಓವರ್ ಹೆಡ್ ಟ್ಯಾಂಕ್ ಆಗಿರ್ಬೋದು, ಪಾರ್ಕ್ ಗಳಾಗಿರ್ಬೋದು, ತುಂಬಾನೇ ಚೆನ್ನಾಗಿ ವರ್ಕ್ ಇದೆ. ಮತ್ತೆ ಲೇಔಟ್ ಅಕ್ಕಪಕ್ಕ ಮನೆಗಳಿರೋದ್ರಿಂದ ಸೊ ನೀವು ಇಮಿಡಿಯೇಟ್ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಇಲ್ಲಿ ಇರ್ಬೋದು. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ಕೊಳ್ಳೋದಕ್ಕೆ ವರ್ಷಿಣಿ ವೆಂಚರ್ಸ್ ಕಡೆಯಿಂದ ಶ್ರೀನಿವಾಸ್ ಸರ್ ಅವ್ರು ನಮ್ ಜೊತೆ ಇದ್ದಾರೆ. ಸೊ ಬನ್ನಿ, ಅವ್ರನ್ನ ವೆಲ್ಕಮ್ ಮಾಡೋಣ. ಸರ್, ನಮಸ್ತೆ. ನಮಸ್ಕಾರ ಮೇಡಮ್. ವೆಲ್ಕಮ್ ಟು PK ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ಸರ್, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಸರ್, ಮೊದಲನೇದಾಗಿ ನಮ್ ವೀಕ್ಷಕರಿಗೆ ನಿಮ್ ಕಂಪ್ನಿ ಬಗ್ಗೆ ತಿಳಿಸ್ಕೊಡಿ ಸರ್. ಮೇಡಮ್, ನಮ್ದು ಶ್ರೀ ವರ್ಷಿಣಿ ವೆಂಚರ್ಸ್ ಅಂತ ಹೇಳ್ಬಿಟ್ಟು ಕಂಪನಿ. ಓಕೆ. ನಮ್ದು ಆಫೀಸ್ ಲೊಕೇಶನ್ ಬಂದ್ಬಿಟ್ಟು ಮಹಾಲಕ್ಷ್ಮಿ ಲೇಔಟ್, ರಾಜಾಜಿನಗರ್, ಇಸ್ಕಾನ್ ಟೆಂಪಲ್ ಹತ್ರ ಬರುತ್ತೆ. ಓಕೆ. ಸೊ ಆಲ್ಮೋಸ್ಟ್ ಅಲ್ಲಿ ನಿಮಗೆ 10 years ಇಂದಲೇ ಲೊಕೇಟ್ ಆಗಿದೆ ಪ್ರಾಪರ್ಟಿ. ಸೊ ಇದುವರೆಗೂ ನಾವು ಪ್ರಾಜೆಕ್ಟ್ಸ್ ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದು 10 to 12 ಪ್ರಾಜೆಕ್ಟ್ಸ್ ಕಂಪ್ಲೀಟ್ ಮಾಡಿದೀವಿ. 10 to 12 ಇಲ್ಲಿವರೆಗೂ ಕಂಪ್ಲೀಟ್ ಮಾಡಿದೀರಾ? ಕಂಪ್ಲೀಟ್ ಆಗಿದೆ. ಸೂಪರ್ ಸರ್. ಇನ್ನೊಂದು 1 or 2 ಪ್ರಾಜೆಕ್ಟ್ಸ್ ಅದನ್ನ ಸ್ವಲ್ಪ ಅಪ್ರೂವಲ್ಸ್ ಪ್ರೊಸೆಸಿಂಗ್ ಅಲ್ಲಿ ಇದೆ. ಓಕೆ. ಸೊ ರಿಜಿಸ್ಟ್ರೇಷನ್ ರೆಡಿ ಇಲ್ಲ. ಪ್ರೆಸೆಂಟ್ ರೆಡಿ ಫಾರ್ ರಿಜಿಸ್ಟ್ರೇಷನ್ ಇರೋದಂದ್ರೆ ಇದೊಂದು ಪ್ರಾಜೆಕ್ಟ್. ಓಕೆ ಸರ್, ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಆಗುತ್ತೆ ಅಂತ ಹೇಳಿದ್ರ. ಸೊ ಇದೇನ್ ಅಪ್ರೂವ್ಡ್ ಆಗಿದೆ ಸರ್? ಮೇಡಮ್, ಇದು DTCP ಅಪ್ರೂವ್ಡ್ ಅಂತ. ಓಕೆ. ಡಿಸ್ಟ್ರಿಕ್ಟ್ ಪ್ಲಾನ್ ಅಂಡ್ ಕಂಟ್ರಿ ಪ್ಲಾನಿಂಗ್ ಅಥಾರಿಟಿ ಅಂತ ಹೇಳ್ಬಿಟ್ಟು DTCP ಅಪ್ರೂವ್ಡ್ ಪ್ಲಸ್ CP ಅಪ್ರೂವ್ಡ್ ಬರುತ್ತೆ. ಕೂಡ ಅಂದ್ರೆ ಚಿಕ್ಕಬಳ್ಳಾಪುರ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಹೇಳ್ಬಿಟ್ಟು ಕೂಡ ಅಪ್ರೂವಲ್, 2 ತರದ ಅಪ್ರೂವಲ್ ಕೂಡ ಆಗಿದೆ ಮೇಡಮ್. ಏನ್ ಖಾತಾ ಬರುತ್ತೆ ಸರ್? ಇದು ಫಾರ್ಮ್ 911A ಅಂತ, ಅಂದ್ರೆ ಇಕ್ಲೊಟ್ಟು ಎ ಖಾತಾ ಅಂತ ಹೇಳ್ಬಿಟ್ಟು ಕಂಪ್ಯೂಟರ್ ಜನರೇಟೆಡ್ ಈ ಖಾತಾ ಬರುತ್ತೆ ಇದಕ್ಕೆ. ಓಕೆ. ಇಂಡಿವಿಜುವಲ್ ಆಗಿ ಎ ಖಾತಾ ಬರುತ್ತೆ. ಇಂಡಿವಿಜುವಲ್ ಸೈಟ್ಸ್ ಗೆ ಎ ಖಾತೆ ಬರುತ್ತೆ. ಓಕೆ, ಸೂಪರ್ ಸರ್. ಸರ್, ಇನ್ನ ಇದು ಎಷ್ಟು ಎಕರೆಲ್ ಜಾಗ ಮಾಡಿದೀರಾ? ಎಷ್ಟು ಫ್ಲಾಟ್ ಬರುತ್ತೆ ಸರ್? ಟೋಟಲ್ ಆಗಿ 39 ಪ್ಲಾಟ್ಸ್ ಇದೆ. ಲ್ಯಾಂಡ್ ಏರಿಯಾ ಬಂದ್ಬಿಟ್ಟು 2 ಎಕರ್ 22 ಗುಂಟಾಸ್, ಅಂದ್ರೆ 2.5 ಎಕರೆ ಅಪ್ರಾಕ್ಸಿಮೇಟ್ಲಿ ಆಲ್ಮೋಸ್ಟ್ ಎಲ್ಲ ಕೂಡ. ಸೊ 2.5 ಎಕರೆಯಲ್ಲಿ ಮಾಡಿದ್ದೀವಿ. 2.5 ಎಕರೆ ಜಾಗ ಮಾಡಿರೋದು 39 ಸೈಟ್ಸ್ ಸೈಟ್ಸ್ ಬರುತ್ತೆ. ಸರ್, ಇನ್ನ ನಮ್ ಕಸ್ಟಮರ್ ಇಲ್ಲಿ ಜಾಗ ತಗೊಂಡ್ರೆ ಇಮಿಡಿಯೇಟ್ ಕನ್ಸ್ಟ್ರಕ್ಷನ್ ಮಾಡ್ಕೊಬೋದಾ ಸರ್? ಮಾಡ್ಬೋದು ಮೇಡಮ್, ಇಮಿಡಿಯೇಟ್ ಕನ್ಸ್ಟ್ರಕ್ಷನ್ ಮಾಡ್ಕೋಬಹುದು. ಯಾಕಂದ್ರೆ ನೋಡ್ಬೋದು ಅಕ್ಕಪಕ್ಕ ಎಲ್ಲ ಕೂಡ ಮನೆಗಳಿದಾವೆ, ವಿಲೇಜ್ ಅಟ್ಯಾಚ್ ಆಗಿದೆ ಇದಕ್ಕೆ. ಮತ್ತೆ ಆಕ್ಸೆಸಿಬಿಲಿಟಿ ಮೇನ್ ರೋಡ್ಗೆ ಇದೆ. ಸೊ ಸುತ್ತಲೂ ಲೇಔಟ್ ಸುತ್ತಲೂ ಮನೆಗಳಾಗಿದೆ. ಸೊ ಇಮಿಡಿಯೇಟ್ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ವಾಸ ಮಾಡ್ಬೋದು ಮೇಡಮ್. ಫ್ರೆಂಡ್ಸ್, ನೋಡಿದ್ರಲ್ವಾ, ಲೇಔಟ್ ಸುತ್ತ ಮನೆಗಳಿರೋದ್ರಿಂದ ಸೊ ನೀವು ಯಾವುದೇ ತರ ಯೋಚನೆ ಮಾಡ್ದಲೆ ಈ ಲೇಔಟ್ ಅಲ್ಲಿ ಇಮಿಡಿಯೇಟ್ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಮೂವ್ ಆನ್ ಆಗ್ಬೋದು. ಸರಿನಾ? ಈ ಲೇಔಟ್ ಚಿಕ್ಕಬಳ್ಳಾಪುರ ಅರ್ಬನ್ ಪ್ಲಾನಿಂಗ್ ಅಥಾರಿಟಿ ಅಂತ ಹೇಳಿದ್ರ, ಮತ್ತೆ ಇಂಡಿವಿಜುವಲ್ ಆಗಿ ಎ ಖಾತಾ ಇದೆ ಅಂತ ಹೇಳಿದ್ರ. ಸೊ ಏನೇನ್ ಡೆವಲಪ್ಮೆಂಟ್ ನ ಕೊಟ್ಟಿದ್ದೀರಾ ಸರ್? ಮೇಡಮ್, ಆಸ್ ಪರ್ ಅಪ್ರೂವಲ್ ಪ್ರಕಾರ ಸೊ ಇಂಡಿವಿಜುವಲ್ ಸೈಟ್ಗೆ ವಾಟರ್ ಕನೆಕ್ಷನ್ ಕೊಟ್ಟಿದ್ದೀನಿ, ನೋಡ್ಬೋದು ನೀವು ಇಲ್ಲೇನೆ. ಓಕೆ. ಇಂಡಿವಿಜುವಲ್ ಸೈಟ್ಗೆ ವಾಟರ್ ಕನೆಕ್ಷನ್ ಕೊಟ್ಟಿದ್ದೀನಿ. ಮತ್ತೆ ಬೌಂಡ್ರಿ ವಾಲ್ ಕೂಡ ಹಾಕ್ಸಿದ್ದೀನಿ. ಈಚ್ ಸೈಟ್ಗೂ ಕೂಡ ಒಂದು ಬೌಂಡ್ರಿ ವಾಲ್ ಹಾಕ್ಸಿದ್ದೀನಿ. ಮತ್ತೆ ನಂಬರ್ ಪ್ಲೇಟ್ ಇದೆ ಆಸ್ ಯೂಶುವಲ್ ಆಗಿ. ಸೊ ಮತ್ತೆ ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ ಕೇಬಲ್ ಕೊಟ್ಟಿದ್ದೀನಿ, ಅಲ್ಲಿ ಪೈಪ್ ಸಿಸ್ಟಮ್ ಇದೆ. ಸೊ ಮತ್ತೆ ಇದು ಬಾಕ್ಸ್ ಟೈಪ್ ಕ್ಲೋಸ್ ಡ್ರೈನೇಜ್ ಇದೆ ಇದಕ್ಕೆ. ಸೊ ವಾಟರ್ ಕನೆಕ್ಷನ್ ಆದ್ಮೇಲೆ ನಿಮಗೆ ಸ್ಟ್ರೀಟ್ ಲೈಟ್ ಕೂಡ ಇದೆ. ಸೈಟ್ಗೂ ಸ್ಟ್ರೀಟ್ ಲೈಟ್ ಕೊಟ್ಟಿದ್ದೀನಿ ನಮಗೆ. ಸೊ ಸ್ಟ್ರೀಟ್ ಲೈಟ್ ಇರುತ್ತೆ. ಇದ್ರ ಜೊತೆಯಲ್ಲಿ ಕಂಪ್ಲೀಟ್ CC ರೋಡ್ ಕೂಡ ಮಾಡಿದ್ದೀವಿ ಮೇಡಮ್. ಓಕೆ ಸರ್, ಡೆವಲಪ್ಮೆಂಟ್ ವೈಸ್ ಕಾಂಪ್ರಮೈಸ್ ಆದಂಗೆ ತುಂಬಾನೇ ಚೆನ್ನಾಗಿ ಮಾಡ್ಕೊಟ್ಟಿದ್ದೀರಾ. ಸೊ ಇನ್ನ ಇಲ್ಲಿ ನಮ್ ಕಸ್ಟಮರ್ ಪರ್ಚೇಸ್ ಮಾಡ್ಬೇಕಂದ್ರೆ ಏನೇನ್ ಡೈಮೆನ್ಷನ್ಸ್ ಇದೆ ಸರ್? ಯಾವ ತರ ಪರ್ಚೇಸ್ ಮಾಡ್ಬೇಕು? ಮೇಡಮ್, ಇದೆಲ್ಲ ಡೈಮೆನ್ಷನ್ಸ್ ಆಲ್ಮೋಸ್ಟ್ ನಿಮಗೆ 30x60 ಬರುತ್ತೆ. ಓಕೆ. ಅಂದ್ರೆ ನಿಯರ್ಲಿ 1800 ಸ್ಕ್ವೇರ್ ಫೀಟ್ ಅಲ್ಲಿ ಬರುತ್ತೆ ಎಲ್ಲ ಕೂಡ. ಎಲ್ಲ ಬಿಗ್ ಡೈಮೆನ್ಷನ್ಸ್ ಇಲ್ಲಿ. ಸೊ ಮತ್ತೆ ಅದ್ರ ಜೊತೆಗೆ ಇನ್ನು ಅದಕ್ಕಿಂತ ಮೋರ್ ದನ್ 30-60 ಗಿಂತ ಬೇಕಂದ್ರೆ 2000 ಸ್ಕ್ವೇರ್ ಫೀಟ್ ಕೂಡ ಸಿಗುತ್ತೆ ಇಲ್ಲಿ. ಓಕೆ, ಮಿನಿಮಮ್ 30-60 ಇರೋದು. ಸೊ ಅದ್ರ ಮೇಲೆ ಎಕ್ಸ್ಟ್ರಾ ತಗೊಬೇಕಂದ್ರೆ ಆಡ್ ಡೈಮೆನ್ಷನ್ಸ್ ಅವೈಲೇಬಲ್ ಇದೆ. ನಿಯರ್ಲಿ 2000 ಸ್ಕ್ವೇರ್ ಫೀಟ್ ಬರುತ್ತೆ ಎಲ್ಲ ಸೇರಿಸಿದ್ರೆ.
ಓಕೆ ಸರ್, ಸೂಪರ್. ಸರ್ ಇನ್ನ ಈ ಲೇಔಟ್ ಗೆ ಸರೌಂಡಿಂಗ್ ಡೆವಲಪ್ಮೆಂಟ್ ಅನ್ನೋದನ್ನ ನೋಡೋದಿತ್ತು ಅಂದ್ರೆ ಏನೇನಿದೆ ಸರ್ ನಿಯರ್ ಬೈ? ಮೇಡಮ್ ನಿಯರ್ ಬೈ ಅಂದ್ರೆ ನಿಮಗೆ ಚಿಕ್ಕಬಳ್ಳಾಪುರ ಹೈವೇ ಇದೆಯಲ್ಲ ಮೇಡಮ್, ಸೊ ಹೈವೇ ಇಂದ ಜಸ್ಟ್ 1.5 ಕಿಲೋಮೀಟರ್ ಇಲ್ಲಿಗೆ. ಮತ್ತೆ ಚಿಕ್ಕಬಳ್ಳಾಪುರ ಟೌನ್ ಬಂದ್ಬಿಟ್ಟು ನಿಮ್ಗೆ 3 ಕಿಲೋಮೀಟರ್ ಅಷ್ಟೇ. ಇಲ್ಲಿಂದ ಜಸ್ಟ್ 3 ಕಿಲೋಮೀಟರ್ಸ್. ಇಲ್ಲಿಂದ ಟೌನ್ ಇಂದ ಇದು 3 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ. ನಂದಿ ಹಿಲ್ಸ್ ಬಂದ್ಬಿಟ್ಟು ಜಸ್ಟ್ 15 ಕಿಲೋಮೀಟರ್ಸ್. ನಂದಿ ಮತ್ತೆ ಈಶಾ ಫೌಂಡೇಶನ್ ಇದೆ. ಈಶಾ ಫೌಂಡೇಶನ್ ಕೂಡ ಆಲ್ಮೋಸ್ಟ್ ನಿಮ್ಗೆ 14 ಕಿಲೋಮೀಟರ್ಸ್ ಸಿಗುತ್ತೆ ನಿಮಗೆ. ಮತ್ತೆ ಚಿಕ್ಕಬಳ್ಳಾಪುರ ಟೌನ್ ಆಸ್ ಯೂಶುವಲ್ ಆಗಿ ನಿಮ್ಗೆ 3 ಕಿಲೋಮೀಟರ್ಸ್ ಇದೆ. ಮತ್ತೆ ಇಲ್ಲಿ ಮುಂದೆ ಹೋಗ್ಬಿಟ್ಟು ಹೈವೇದಲ್ಲಿ ಸೊ ಸ್ಟ್ರೈಟ್ ಹೋಗ್ಬಿಟ್ರೆ ನಿಮ್ಗೆ ಅರೌಂಡ್ ಒಂದು 15 ಕಿಲೋಮೀಟರ್ಸ್ ಅಲ್ಲಿ ನಿಮ್ಗೆ ಚಿಕ್ಕಬಳ್ಳಾಪುರದ್ದು ಮೆಡಿಕಲ್ ಕಾಲೇಜ್ ಕನ್ಸ್ಟ್ರಕ್ಷನ್ ಆಗಿದೆ. ಸೊ ಅದು ಕೂಡ ನಿಮ್ಗೆ ನಿಯರ್ ಬೈ ಆಗುತ್ತೆ. ಮತ್ತೆ ಆಸ್ ಯೂಶುವಲ್ ಆಗಿ ಬೆಂಗಳೂರು ಕಡೆ ಹೋದ್ರೆ ನಿಮ್ಗೆ ದೇವನಹಳ್ಳಿ ಬಂದ್ಬಿಟ್ಟು ನಿಮ್ಗೆ ಅರೌಂಡ್ ಒಂದು 14 ಕಿಲೋಮೀಟರ್ಸ್ ಅಲ್ಲಿ ದೇವನಹಳ್ಳಿ ಏರ್ಪೋರ್ಟ್ ಸಿಗುತ್ತೆ. ಓಕೆ ಸರ್, ಅಂದ್ರೆ ಬೆಂಗಳೂರಿಂದ ಇಲ್ಲಿಗೆ ಜಸ್ಟ್ ಒಂದು 50 to 1 hour ಒಳಗಡೆ ರೀಚ್ ಆಗ್ಬೋದಾ? 50 minutes to 1 hour ರೀಚ್ ಆಗ್ಬೋದು ಮೇಡಮ್. ಓಕೆ, ಸೂಪರ್ ಸರ್. ಸರ್ ಇನ್ನ ಯಾರೇ ಒಬ್ರು ಕಸ್ಟಮರ್ ಒಂದ್ ಜಾಗ ಪರ್ಚೇಸ್ ಮಾಡ್ಬೇಕಂದ್ರೆ ಮೇನ್ಲಿ ನೋಡೋದು ಡಾಕ್ಯುಮೆಂಟೇಶನ್. ಸೊ ಈ ಲೇಔಟ್ ಡಾಕ್ಯುಮೆಂಟೇಶನ್ ಯಾವ ತರ ಇದೆ ಸರ್? ಮೇಡಮ್ ಎಲ್ಲ ಟೈಟಲ್ಸ್ ಕ್ಲಿಯರ್ ಆಗಿದ್ದು ನಾವು ಲೀಗಲ್ ಒಪಿನಿಯನ್ ಮಾಡಿಸಿದೀವಿ. ಒಂದ್ ಸೆಟ್ ಫೈಲ್ ಇರುತ್ತೆ. ಸೊ ಸಪೋಸ್ ಯಾರನ್ನ ಕಸ್ಟಮರ್ ಬಂದ್ಬಿಟ್ಟು ಲೊಕೇಶನ್ ಇಷ್ಟ ಆಗಿ ಸೊ ಇಲ್ಲಿಂತ ಪ್ಲಾಟ್ ಇರ್ಲಿ ಅಂತ ಹೇಳ್ಬಿಟ್ಟು ಮಾತಾಡಿದ್ರೆ ಅವ್ರಿಗೆ ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ ಕೊಡ್ತೀವಿ ನಾವು. ಆ ಸೆಟ್ ಆಫ್ ಡಾಕ್ಯುಮೆಂಟ್ಸ್ ತಗೊಂಡು ಹೋಗ್ಬಿಟ್ಟು ಅವ್ರು ಮತ್ತೆ ರಿವೆರಿಫಿಕೇಶನ್ ಮಾಡಿಸ್ಕೋಬಹುದು. ನಾವು ಆಲ್ರೆಡಿ ಫೈಲ್ ಅಲ್ಲಿ ಬಂದ್ಬಿಟ್ಟು ಒಂದು ಲೀಗಲ್ ಒಪಿನಿಯನ್ ಅಟ್ಯಾಚ್ ಮಾಡಿರ್ತೀವಿ ಅದಕ್ಕೆ. ಸೊ ನಾವು ಒಪಿನಿಯನ್ ತಗೊಂಡಿರೋದು. ಸೊ ಅವ್ರಿಗೆ ಗೊತ್ತಿರುವಂತ ಲಾಯರ್, ರಿಲೇಟಿವ್ಸ್ ಲಾಯರ್ ಆಗಿರ್ಬೋದು, ಇಲ್ಲ ಬೇರೆ ಯಾರಾದ್ರೂ ಪ್ರೈವೇಟ್ ಲಾಯರ್ ಆಗಿರ್ಬೋದು. ಸೊ ಅವರು ಕೂಡ ಒಂದ್ಸಲ ಕ್ರಾಸ್ ವೆರಿಫಿಕೇಶನ್ಸ್ಗೆ ಇನ್ನೊಂದ್ಸಲಿ ಕೂಡ ಕೊಟ್ಟು ಲೀಗಲ್ ಒಪಿನಿಯನ್ ತಗೊಂಡು ನೆಕ್ಸ್ಟ್ ಮುಂದುವರಿಬಹುದು ಅವರು. ಓಕೆ ಫ್ರೆಂಡ್ಸ್, ನೋಡುದ್ರಲ್ವಾ, ಇದು DTCP ಅಪ್ರೂವ್ಡ್ ಕೂಡ ಪ್ಲಾನಿಂಗ್ ಅಥಾರಿಟಿಯಲ್ಲಿ ಇರೋದ್ರಿಂದ ಸೊ ಯಾವುದೇ ತರ ಆಲ್ಮೋಸ್ಟ್ ಪ್ರಾಬ್ಲಮ್ ಇರೋದಿಲ್ಲ. ನೀವು ಬಂದು ಒಂದ್ಸರಿ ಜಾಗ ನೋಡಿ, ಜಾಗ ಓಕೆ ಆಯ್ತು ಅಂತ ಅಂದ್ರೆ ಸೆಟ್ ಆಫ್ ಡಾಕ್ಯುಮೆಂಟ್ ನ ಕಲೆಕ್ಟ್ ಮಾಡ್ಕೊಳ್ಳಿ. ಒಬ್ರಲ್ಲ ಇಬ್ರು ಲಾಯರ್ ಹತ್ರ ಚೆಕ್ ಮಾಡಿಸಿ ನಿಮ್ಗೆ ಓಕೆ ಆಯ್ತು ಅಂತ ಅಂದ್ರೆ ಮೂವ್ ಆನ್ ಆಗ್ಬೋದು. ಸೊ ಇದ್ರ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಏನಾದ್ರು ಬೇಕಿತ್ತು ಅಂದ್ರೆ ಡಿಸ್ಪ್ಲೇ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ. ಆದಷ್ಟು ಫ್ಯಾಮಿಲಿ ಜೊತೆ ಬಂದು ಈ ಜಾಗನ ವಿಸಿಟ್ ಮಾಡಿ. ಸೊ ನನ್ನ ಫ್ಯಾಮಿಲಿ ಜೊತೆ ಬಂದು ವಿಸಿಟ್ ಮಾಡಿ ಅಂತ ಏನು ಕೇಳ್ತೀನಿ ಅಂದ್ರೆ, ಸೊ ನೀವು ಆಲ್ಮೋಸ್ಟ್ ಫ್ಯಾಮಿಲಿ ಬಂದಾಗ ಡಿಸಿಷನ್ ನ ಈಸಿಯಾಗಿ ತಗೊಬಹುದು. ಸೊ ಆದಷ್ಟು ಫ್ಯಾಮಿಲಿ ಜೊತೆ ಬಂದು ಈ ಜಾಗನ ವಿಸಿಟ್ ಮಾಡಿ. ಸರಿ, ನಾ ವಿಡಿಯೋ ನೋಡಿ ನಮ್ ಕಸ್ಟಮರ್ ಈ ಜಾಗನ ವಿಸಿಟಿಂಗ್ ಮಾಡ್ಬೇಕು ಅಂದ್ರೆ ಸೊ ಯಾವ ತರ ಫೆಸಿಲಿಟೀಸ್ ಕೊಡ್ತಿದ್ದೀರಾ ಸರ್? ಮೇಡಮ್ ಇವಾಗ ನಮ್ಗೆ ಕಾಲ್ ಮಾಡಿದ್ರೆ ಸೊ ಲೊಕೇಶನ್ ಕಳಿಸ್, ಅವ್ರು ಸೆಲ್ಫ್ ವಿಸಿಟ್ ಮಾಡ್ತೀನಿ ಅಂತಂದ್ರೆ ಇಂಡಿವಿಜುವಲ್ ಆಗಿ ಬಂದು ಲೊಕೇಶನ್ ಕಳಿಸ್ತೀವಿ. ಅವರೇ ಖುದ್ದಾಗ ಅವ್ರಿಗೆ ಓನ್ ವೆಹಿಕಲ್ ಇದ್ರೆ ಬಂದು ನೋಡ್ಕೊಂಡು ಬರ್ಬೋದು. ಸೊ ಇಲ್ಲ ಅಂತಂದ್ರೆ ನಮ್ಗೆ ನಮ್ದು ಆಫೀಸ್ ಮಹಾಲಕ್ಷ್ಮಿ ಲೇಔಟ್ ಇದೆಯಲ್ಲ, ಸೊ ಅಲ್ಲಿ ವಿಸಿಟ್ ಮಾಡಿದ್ರು ಕೂಡ ಅಲ್ಲಿ ಕೂಡ ನಿಮ್ಗೆ ಕ್ಯಾಬ್ ಫೆಸಿಲಿಟಿ ಕೊಟ್ಬಿಟ್ಟು ವಿಸಿಟ್ ಮಾಡಿಸ್ತೀವಿ ಮೇಡಮ್. ಓಕೆ, ಡೈರೆಕ್ಟ್ ಆಗಿ ಬಂದ್ರೆ ಬರ್ಬೋದು. ಇಲ್ಲ ಆಫೀಸ್ ಇರೋದು ಮಹಾಲಕ್ಷ್ಮಿ ಲೇಔಟ್, ಅಲ್ಲಿಗೆ ಬಂದ್ರೆ ಆಫೀಸ್ ಕಡೆಯಿಂದನೇ ಫ್ರೀ ಸೈಟ್ ವಿಸಿಟಿಂಗ್ ಇರುತ್ತೆ. ಕರೆಕ್ಟ್ ಮೇಡಮ್. ಸೂಪರ್ ಸರ್. ಸರಿ, ನಾ ಕೊನೆಯದಾಗಿ ನಮ್ ಎಲ್ಲಾ ವೀಕ್ಷಕರು ಕಾಯ್ತಿರೋದು ಪ್ರೈಸ್ ಗೋಸ್ಕರ. ಸೊ ಇಲ್ಲಿ ಪರ್ ಸ್ಕ್ವೇರ್ ಫೀಟ್ ಏನಿದೆ ಸರ್? 2850 ಪರ್ ಸ್ಕ್ವೇರ್ ಫೀಟ್. ಓಕೆ ಸರ್, ಲೋನ್ ಆಪ್ಷನ್ಸ್ ಏನಾದ್ರು ಇದೆಯಾ? 70% ಬ್ಯಾಂಕ್ ಲೋನ್ ಇದೆ ಮೇಡಮ್. 2850 ಪ್ರೈಸ್, 70% ವರೆಗೂ ಬ್ಯಾಂಕ್ ಲೋನ್ ಆಗುತ್ತೆ. ಸರ್ ಯಾವ ಬ್ಯಾಂಕ್ ಅಲ್ಲಿ ಲೋನ್ ಆಗುತ್ತೆ? ಎಲ್ಲ ಬ್ಯಾಂಕ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲೂ ಆಗುತ್ತೆ ಮೇಡಮ್. ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲೂ 70% ಲೋನ್ ಆಗುತ್ತೆ. ಸೂಪರ್ ಸರ್. ಫ್ರೆಂಡ್ಸ್ ನೋಡುದ್ರಲ್ವಾ, 2850 ಪರ್ ಸ್ಕ್ವೇರ್ ಫೀಟ್ ಇದೆ. ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲೂ ಲೋನು ಕೂಡ ಆಗುತ್ತೆ. ಸೊ ಇಂತ ಅವಕಾಶನ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಆದಷ್ಟು ಫ್ಯಾಮಿಲಿ ಜೊತೆ ಬಂದು ಈ ಜಾಗನ ವಿಸಿಟ್ ಮಾಡಿ. ಸರ್ ಇಲ್ಲಿವರೆಗೂ ತುಂಬಾನೇ ಚೆನ್ನಾಗಿ ಡೀಟೇಲ್ಸ್ ಕೊಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಏನಾದ್ರು ಬೇಕಿತ್ತು ಅಂದ್ರೆ ಡಿಸ್ಪ್ಲೇ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ. ಆದಷ್ಟು ಫ್ಯಾಮಿಲಿ ಜೊತೆ ಬಂದು ಈ ಜಾಗನ ವಿಸಿಟ್ ಮಾಡಿ. ಇನ್ನು ನಮ್ಮ PK ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಬರೀ ಯೂಟ್ಯೂಬ್ ಅಲ್ದಲೆ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಟ್ವಿಟರ್ ಅಲ್ಲೂ ಕೂಡ ಇದೆ. ಅಲ್ಲೂ ಕೂಡ ಹೋಗಿ ಫಾಲೋ ಮಾಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್.